ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ತುಂಬ ಜನ ಕೇಳಿರುವಂತಹ ಒಂದು ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಪ್ರೆಗ್ನೆನ್ಸಿ ಟೈಮಲ್ಲಿ ಆಮ್ನಿಯೋಟಿಕ್ ಫ್ಲೂಯಿಡ್ ಜಾಸ್ತಿ ಅಂದರೆ ಲೆವೆಲ್ ಜಾಸ್ತಿ ಇದ್ದರೆ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡಿದ್ದಾರೆ. ಆ ಒಂದು ಪ್ರಶ್ನೆಗೆ ಇವತ್ತಿನ ವಿಡಿಯೋನ ಮಾಡ್ತಾ ಇದ್ದೀನಿ. ಪ್ರೆಗ್ನೆನ್ಸಿ ಟೈಮಲ್ಲಿ ಆಮ್ನಿಯೋಟಿಕ್ ಫ್ಲೂಯಿಡ್ ತುಂಬಾ ಒಂದು ಮಹತ್ತರವಾದ ಪಾತ್ರವನ್ನು ವಹಿಸುತ್ತೆ ಅಂತಲೇ ಹೇಳ್ಬೋದು. ಈ ಆಮ್ನಿಯೋಟಿಕ್ ಫ್ಲೂಯಿಡ್ ಅನ್ನುವಂಥದ್ದು ಮಗುವಿನ ಬೆಳವಣಿಗೆಗೆ ತುಂಬಾ ಸಹಾಯ ಮಾಡುತ್ತೆ. ಫಸ್ಟ್ ನಾವು ಆಮ್ನಿಯೋಟಿಕ್ ಫ್ಲೂಯಿಡ್ ಅಂದರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂತ ಹೇಳಿದ್ರೆ ನಾನು ಮಾಡೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮ್ವರೆಗೂ ಬರುತ್ತೆ. ಬನ್ನಿ ಇವಾಗ ಈ ವಿಡಿಯೋನ ಶುರು ಮಾಡೋಣ. ಆಮ್ನಿಯೋಟಿಕ್ ಫ್ಲೂಯಿಡ್ ಅಂತಂದ್ರೆ ಬೇಬಿ ಸುತ್ತ ಇರುವಂತಹ ನೀರು, ಅಂದರೆ ಗರ್ಭಕೋಶದಲ್ಲಿ ಮಗುವಿನ ಸುತ್ತ ಇರುವಂತಹ ನೀರಾಗಿರುತ್ತೆ. ಆ್ಯಂಡ್ ಇದು ಮಗುವಿನ ಡೆವಲಪ್ಮೆಂಟ್ಗೆ ತುಂಬಾ ಸಹಾಯ ಮಾಡುತ್ತೆ. ನಾರ್ಮಲ್ ಆಗಿ ಅಂತ ಹೇಳಿದ್ರೆ 5 ರಿಂದ 25 ಸೆಂಟಿಮೀಟರ್ ಆಮ್ನಿಯೋಟಿಕ್ ಫ್ಲೂಯಿಡ್ ನಾರ್ಮಲ್ ಆಗಿರುತ್ತೆ. ನಿಮಗೆ ಮೆನ್ಷನ್ ಮಾಡಿರ್ತಾರೆ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಎಷ್ಟು ಆಮ್ನಿಯೋಟಿಕ್ ಫ್ಲೂಯಿಡ್ ಅಂದರೆ AFI ಎಷ್ಟಿದೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿರ್ತಾರೆ. ಮಿನಿಮಮ್ ಅಂದರೂ 8 ರಿಂದ 18 cm ಅಂದರೆ AFI ಇರಲೇಬೇಕಾಗುತ್ತೆ. ಆಮ್ನಿಯೋಟಿಕ್ ಫ್ಲೂಯಿಡ್ ಕಮ್ಮಿ ಇತ್ತು ಅಂತ ಅಂದರೆ ಮಗುವಿನ ಉಸಿರಾಟಕ್ಕೆ ಕಷ್ಟ ಆಗುತ್ತೆ, ತೊಂದರೆ ಆಗುತ್ತೆ ಅಂತಲೇ ಹೇಳ್ಬೋದು. ಆಮ್ನಿಯೋಟಿಕ್ ಫ್ಲೂಯಿಡ್ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಪ್ರಿಮೇಚೂರ್ ಬೇಬಿ ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಮಗುವಿನ ಸುತ್ತ ಇರುವಂಥ ನೀರು ಜಾಸ್ತಿ ಆದರೆ ಮಗು ತೇಲ್ತಾ ಇರುತ್ತೆ. ಇವಾಗ ನೀವು ನೋಡ್ಬೋದು, ಈಜ್ಬೇಕಾದ್ರೆ ನೀರಿನ ರಭಸ ಅಥವಾ ನೀರು ಜಾಸ್ತಿ ಇದ್ದರೆ ನಾವು ಹೇಗೆ ತೇಲ್ತೀವಿ ನೋಡಿ, ಆ ಥರನೇ ಮಗುವಿನ ಸುತ್ತ ಇರುವ ನೀರು ಜಾಸ್ತಿ ಆದರೆ ಮಗುವು ಕೂಡ ಸ್ವಲ್ಪ ಕಷ್ಟ ಆಗುತ್ತೆ. ಆ್ಯಂಡ್ ಯೂಶ್ವಲಿ ಪ್ರಿಮೇಚೂರ್ ಡೆಲಿವರಿ ಆಗುವಂಥ ಚಾನ್ಸಸ್ ತುಂಬ ಕೂಡ ಇರುತ್ತೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನಾರ್ಮಲ್ ಡೆಲಿವರಿಗೂ ಕೂಡ ತುಂಬ ಕಷ್ಟ ಆಗುತ್ತೆ. ಬಿಕಾಸ್ ಮಗು ನಾರ್ಮಲ್ ಡೆಲಿವರಿ ಆಗಬೇಕು ಅಂತ ಹೇಳಿದ್ರೆ ಸಿಫಾಲಿಕ್ ಪೊಸಿಷನಲ್ಲಿ ಬರಬೇಕು, ಅಂದರೆ ತಲೆ ಕೆಳಗಿರುವಂಥ ಅಂದರೆ ಡೌನ್ ಏನು ಪೊಸಿಷನಲ್ಲಿ ಇರಬೇಕಾಗುತ್ತೆ. ಸಿಫಾಲಿಕ್ ಪೊಸಿಷನ್ ಅಂತ ಹೇಳಿದ್ರೆ ಬ್ರೀಚ್ ಪೊಸಿಷನಲ್ಲಿರುವಂತಹ ಬೇಬಿ ಸಿಫಾಲಿಕ್ ಪೊಸಿಷನ್ಗೆ ಬರೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಈ ಥರ ನೀರು ಜಾಸ್ತಿ ಇದ್ದರೆ. ಹಾಗಾಗಿ ಏನು ಆಮ್ನಿಯೋಟಿಕ್ ಫ್ಲೂಯಿಡನ್ನು ನೋಡಿಕೊಂಡು ನಾವು ಸರಿಯಾದ ರೀತಿಯಲ್ಲಿ ಆಹಾರ ಕ್ರಮನ ಮಾಡಬೇಕಾಗುತ್ತೆ. ಹಾಗೆ ಈ ಆಮ್ನಿಯೋಟಿಕ್ ಫ್ಲೂಯಿಡ್ ಯಾರಿಗೆ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ, ಯೂಶ್ವಲ್ ಆಗಿ ಶುಗರ್ ಇರುವವರಿಗೆ, ಅಂದರೆ ಕೆಲವರಿಗೆ ಪ್ರೆಗ್ನೆನ್ಸಿ ಟೈಮಲ್ಲಿಯೇ ಏನು ಗೆಸ್ಟೇಷನಲ್ ಶುಗರ್ ಕೂಡ ಬರೋ ಚಾನ್ಸಸ್ ಇದೆ. ಅಂಥವರಿಗೆ ಈ ಒಂದು ಏನು ಆಮ್ನಿಯೋಟಿಕ್ ಫ್ಲೂಯಿಡ್ ಜಾಸ್ತಿ ಆಗೋ ಚಾನ್ಸಸ್ ಕೂಡ ಇದೆ. ಅಂಥವರು ಡಾಕ್ಟರ್ಸ್ ಕೊಟ್ಟಿರುವಂತಹ ಮೆಡಿಸನ್ಸ್ ಎಲ್ಲ ಕರೆಕ್ಟಾಗಿ ತಗೊಂಡು ಹೆಲ್ತನ್ನು ಚೆನ್ನಾಗಿ ನೋಡ್ಕೋಬೇಕು. ಆ್ಯಂಡ್ ಆಮ್ನಿಯೋಟಿಕ್ ಫ್ಲೂಯಿಡ್ ಲೆವೆಲನ್ನು ಕೂಡ ಅವಾಗವಾಗ ಚೆಕ್ ಮಾಡಿಕೊಂಡು ಎಷ್ಟಿದೆ ಅಂತ ಹೇಳ್ಬಿಟ್ಟು ನೋಡ್ಕೋಬೇಕಾಗುತ್ತೆ. ನೀವೇನಾದರೂ ಶುಗರ್ ಬಗ್ಗೆ ಸ್ವಲ್ಪ ಕೇರ್ಲೆಸ್ ಮಾಡಿದ್ರಿ ಅಂದರೆ, ಶುಗರ್ ಲೆವೆಲ್ ಜಾಸ್ತಿ ಆಗೋವರೆಗೂ ಹಾಗೆ ಇದ್ರಿ ಅಂತ ಹೇಳಿದ್ರೆ ಆಮ್ನಿಯೋಟಿಕ್ ಫ್ಲೂಯಿಡ್ ಈ ನೀರು ಏನಿದೆ ಅಲ್ವಾ ಅದು ತುಂಬಾ ಜಾಸ್ತಿ ಆಗುತ್ತೆ. ಹಾಗೆ ಇನ್ನು ಪ್ರೆಗ್ನೆನ್ಸಿ ಟೈಮಲ್ಲಿ ಥೈರಾಯ್ಡ್ ಏನಾದರೂ ಇದ್ದರೆ ಅದರಿಂದ ಕೂಡ ನೀರು ಜಾಸ್ತಿ ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಹಾಗೆ ಒಳಗಿರುವಂಥ ಮಗು ಯೂರಿನ್ ಪಾಸ್ ಮಾಡಿಕೊಂಡ್ರೆ ಅವಾಗ ಕೂಡ ಆಮ್ನಿಯೋಟಿಕ್ ಫ್ಲೂಯಿಡ್ ಜಾಸ್ತಿ ಆಗುತ್ತೆ. ಇನ್ನು 7 months ತುಂಬ್ತಿದ್ದಾಗೆ ಈ ಥರ ಜಾಸ್ತಿ ಆಮ್ನಿಯೋಟಿಕ್ ಫ್ಲೂಯಿಡ್ ಆದರೆ ಲೀಕ್ ಆಗುವಂಥ ಚಾನ್ಸಸ್ ತುಂಬಾ ಇದೆ. ಹೆವಿ ಏನು ನೀರು ಹೊರಗಡೆ ಬಂದರೆ ಡೆಲಿವರಿ ಆಗೋ ಚಾನ್ಸಸ್ ತುಂಬಾ ಇದೆ. ಕೆಲವರಿಗೆ ಮನೆಯಲ್ಲೇ ಆಗ್ಬೋದು ನಾರ್ಮಲ್ ಡೆಲಿವರಿ, ಆ ಥರ ಎಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಆಮ್ನಿಯೋಟಿಕ್ ಫ್ಲೂಯಿಡ್ ಜಾಸ್ತಿ ಇದ್ದಾಗ. ಸೊ ಶುಗರ್ ಇರುವಂಥವರು ಹಾಗೆ ಥೈರಾಯ್ಡ್ ಇರುವಂಥವರು ನಿಮ್ಮ ಶುಗರ್ ಲೆವೆಲನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಹಾಗೆ ಯಾವುದಾದ್ರೂ ಮೆಡಿಸಿನ್ಸನ್ನು ಡಾಕ್ಟರ್ ಹೇಳಿದರೆ ಏನು ಸರಿಯಾಗಿ ಒಂದು ತಗೊಳ್ಳಿ. ಮೆಡಿಸನ್ನಲ್ಲೂ ಕೂಡ ತುಂಬಾ ಚೆನ್ನಾಗಿ ಕಮ್ಮಿ ಆಗುತ್ತೆ. ಆ್ಯಂಡ್ ಏನಪ್ಪ ಅಂತ ಹೇಳಿದ್ರೆ, ನಿಮ್ಗೆ ಏನಾದರೂ ಆಮ್ನಿಯೋಟಿಕ್ ಫ್ಲೂಯಿಡ್ ಜಾಸ್ತಿ ಇದೆ ಅಂತ ಹೇಳಿ ಗೊತ್ತಾದರೆ ಆದಷ್ಟು ಜ್ಯೂಸಸ್ಗಳನ್ನೆಲ್ಲ ಕಮ್ಮಿ ಮಾಡಿ. ಇವಾಗ ಫ್ರೂಟ್ಸನ್ನು ನೀವು ಜ್ಯೂಸ್ ಮಾಡಿ ಕುಡಿಯೋದಕ್ಕಿಂತ ಫ್ರೂಟ್ಸನ್ನೇ ತಗೊಳ್ಳಿ, ಡೈರೆಕ್ಟಾಗಿ ಜ್ಯೂಸ್ ಎಲ್ಲ ಮಾಡಿ ಕುಡಿಯೋದಕ್ಕೆ ಹೋಗಬೇಡಿ. ಇದರಿಂದ ಇನ್ನೂ ಜಾಸ್ತಿ ಆಮ್ನಿಯೋಟಿಕ್ ಫ್ಲೂಯಿಡ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಯಾವಾಗೆಲ್ಲ ಡಾಕ್ಟರ್ಸ್ ಚೆಕ್ ಮಾಡಿಸ್ತೀರಿ ನೋಡಿ, ಅವಾಗ ಏನು ಕೇಳಿ ಒಂದ್ಸಲ ಆಮ್ನಿಯೋಟಿಕ್ ಫ್ಲೂಯಿಡ್ ಹೇಗಿದೆ, ನಾರ್ಮಲ್ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಕೇಳಿ ತಿಳ್ಕೊಳ್ಳಿ. ನಿಮ್ಮ ಫುಡ್ಡಲ್ಲೂ ಕೂಡ ಅಷ್ಟೇ ಸ್ವಲ್ಪ ಏನು ಯಾವುದೇ ರೀತಿ ಆಮ್ನಿಯೋಟಿಕ್ ಫ್ಲೂಯಿಡ್ ಜಾಸ್ತಿ ಆಗದೇ ಇರೋ ರೀತಿ ಫುಡ್ಡನ್ನು ಕಂಟ್ರೋಲ್ ಮಾಡಿ. ಆಮ್ನಿಯೋಟಿಕ್ ಫ್ಲೂಯಿಡ್ ಜಾಸ್ತಿ ಆದರೆ ಇನ್ನೊಂದು ಏನಪ್ಪ ತೊಂದರೆ ಅಂತ ಹೇಳಿದ್ರೆ, ಕೆಲವೊಬ್ಬರಿಗೆ 7 months ಸಿಫಾಲಿಕ್ ಪೊಸಿಷನ್ ಬಂದಿರುತ್ತೆ ಮಗು, ಅಂದರೆ ಹೆಡ್ ಡೌನ್ ಪೊಸಿಷನಲ್ಲಿ ಇರುತ್ತೆ. ಆದರೆ ಅದರಿಂದ ನಾರ್ಮಲ್ ಡೆಲಿವರಿ ಆಗೋದಿಲ್ಲ. ಬಿಕಾಸ್ ತುಂಬ ನೀರಿರೋದ್ರಿಂದ ಮಗು ಯಾವಾಗ ಬೇಕಾದರೂ ಪೊಸಿಷನನ್ನು ಚೇಂಜ್ ಮಾಡ್ಬೋದು. ಬಿಕಾಸ್ ಇವಾಗ ಮಿನಿಮಮ್ ಅಂತ ಹೇಳಿದ್ರೆ 8 ರಿಂದ 18 ಸೆಂಟಿಮೀಟರ್ ಏನು ಆಮ್ನಿಯೋಟಿಕ್ ಫ್ಲೂಯಿಡ್ ಇರಲೇಬೇಕು. ಹಾಗೆ ಇನ್ನೊಂದು 5 ರಿಂದ 25 ಇರ್ಬೋದು. ಸೊ ಅದಕ್ಕಿಂತ ಜಾಸ್ತಿ ಆದರೆ ಏನಪ್ಪ ಅಂತ ಹೇಳಿದ್ರೆ ಪೊಸಿಷನ್ ಇರಲ್ಲ, ಒಂದೇ ಪೊಸಿಷನಲ್ಲಿ ಮಗು ಇರೋದಿಲ್ಲ.
ಬಿಕಾಸ್ ತಿರುಗ್ತಾನೆ ಇರುತ್ತೆ. ಯಾವ ಮೂಮೆಂಟಲ್ಲೂ ಕೂಡ ಮಗು ಪೊಸಿಷನನ್ನು ಚೇಂಜ್ ಮಾಡ್ಬೋದು. ಇನ್ ಕೇಸ್ 9 ಮಂತಲ್ಲಿ ಸಿಫಾಲಿಕ್ ಪೊಸಿಷನಲ್ಲಿ ಬೇಬಿ ಇದೆ ಅಂದರೆ ನಾರ್ಮಲ್ ಡೆಲಿವರಿಗೆ ಆಗುತ್ತೆ ಅಂತ ಅಂದ್ಕೊಂಡಿರ್ತೀರ. ಬಟ್ ನೀರು ಜಾಸ್ತಿ ಇದ್ದರೆ ಬೇಬಿ ಪೊಸಿಷನನ್ನು ಯಾವಾಗ ಬೇಕಾದರೂ ಚೇಂಜ್ ಮಾಡ್ಕೊಳ್ಬೋದು. ಇದರಿಂದ ಕೂಡ ನಾರ್ಮಲ್ ಡೆಲಿವರಿಗೆ ಕಷ್ಟ ಆಗ್ಬೋದು. ಆದಷ್ಟು ಆಮ್ನಿಯೋಟಿಕ್ ಫ್ಲೂಯಿಡನ್ನು ನೋಡಿಕೊಂಡು ಅದಕ್ಕೆ ಬೇಕಾದಂಥ ಪ್ರಿಕಾಷನ್ಸನ್ನು ತಗೊಳ್ಳಿ. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಯೂಸ್ ಆಯಿತು ಅಂತ ಅಂದ್ಕೊಳ್ತೀನಿ. ವಿಡಿಯೋ ನಿಮ್ಗೆ ಏನಾದರೂ ಯೂಸ್ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.